ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಮಾಡ್ತಾ ಇರೋದು ಚಪಾತಿ. ಸಿಂಪಲ್ಲಾಗಿ ಚಪಾತಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ತುಂಬ ಈಸಿಯಾಗಿ ಬೇಗನೆ ಚಪಾತಿನ ಮಾಡ್ಕೋಬೋದು. ಚಪಾತಿ ಬರದೇ ಇರೋರು ಕೂಡ ಈ ವಿಡಿಯೋ ನೋಡಿ ನೀವು ಕೂಡ ಚೆನ್ನಾಗಿ ಚಪಾತಿನ ಮಾಡೋದನ್ನು ಕಲ್ತ್ಕೊತೀರಾ. ಈಗ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಈಗ ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಈಗ ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ಥರ ಚೆನ್ನಾಗಿ ನಾದ್ಕೋಬೇಕಿತ್ತು. ಚಪಾತಿ ಹಿಟ್ಟು ಯಾವ ಥರ ನಾದ್ತೀವಿ ಅದೇ ಥರನೇ ಸಾಫ್ಟಾಗಿ ನಾದ್ಕೋಬೇಕು. ನೋಡಿ ಫೈನಲಿ ಚಪಾತಿ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಅರ್ಧ ತಾಸು ನೆನೆಯಲಿಕ್ಕೆ ಬಿಡ್ತೀನಿ. ಒಂದು ಪ್ಲೇಟ್ನ ಮುಚ್ಚಿ ಅರ್ಧ ತಾಸು ಬಿಡ್ತೀನಿ ನೋಡಿ. ಈಗ ಅರ್ಧ ತಾಸು ಆದ ನಂತರ ನೋಡೋಣ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಅರ್ಧ ತಾಸು ಆದ ನಂತರ ಈ ಥರ 2 ಉಂಡೆಗಳನ್ನಾಗಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋತೀನಿ. ಎರಡಕ್ಕೂ ಹಚ್ಕೊಂಡು ಮೇಲೆ ಸ್ವಲ್ಪ ಹಿಟ್ಟನ್ನ ಉದುರಿಸ್ತೀನಿ. ನಂತರ ಈಗ ಚಪಾತಿನ ಲಟ್ಟಿಸ್ಕೋತೀನಿ ನೋಡಿ. ಸಿಂಪಲ್ಲಾಗಿ ಚಪಾತಿನ ಈ ಥರ ಲಟ್ಟಿಸ್ಕೋಬೋದು. ಏನೂ ಇಲ್ಲ ನೋಡಿ ಎಷ್ಟು ಈಸಿಯಾಗಿ ಜಸ್ಟ್ ಈ ಥರ ಒತ್ತಿದರೆ ಚಪಾತಿ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಚಪಾತಿನ ಲಟ್ಟಿಸ್ಕೋಬೋದು ನೋಡಿ. ಹಿಟ್ಟು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಅದಕ್ಕೆ ಚಪಾತಿನೂ ತುಂಬ ಸಾಫ್ಟಾಗಿ ಸ್ಮೂತಾಗಿ ನೋಡಿ ಚೆನ್ನಾಗಿ ಬರ್ತಾಯಿದೆ ಚಪಾತಿ. ಸೊ ನೀವು ಇದೇ ಥರ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಟ್ರೈ ಮಾಡಿ ನೋಡಿ ಚಪಾತಿ ಯಾವ ಥರ ಬಂತು ಅಂತ ಹೇಳಿ ನೋಡಿ. ಈಗ ಚಪಾತಿ ಎಲ್ಲವನ್ನು ಈ ಥರ ಲಟ್ಟಿಸ್ಕೋಬೇಕು. ಜಸ್ಟ್ ಕೈಯಿಂದ ಈ ಥರ ಸ್ಪ್ರೆಡ್ ಮಾಡಿದರೆ ತಾನೇ ಎಲ್ಲ ನೋಡಿ ತಿರ್ಸ್ಕೊಂಡು ಚಪಾತಿನ ಲಟ್ಟಿಸ್ಕೊತೀನಿ. ಈಸಿಯಾಗಿ ಲಟ್ಟಿಸ್ಕೋಬೋದು. ನಾನು ಫೈನಲಿ ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಲಟ್ಟಿಸ್ಕೊಂಡಿದ್ದೀನಿ ಅಂತ. ಈಗ ತವ ಇಟ್ಟಿದ್ದೀನಿ ಒಲೆ ಮೇಲೆ. ತವ ಕಾದಿದೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋತೀನಿ. ನಂತರ ತವಕ್ಕೂ ಸ್ವಲ್ಪ ಎಣ್ಣೆನ ಹಚ್ಕೊಂಡು ತವ ಮೇಲೆ ಹಾಕ್ಕೊಂಡು ಚಪಾತಿನ ಸುಟ್ಕೋತೀನಿ ನೋಡಿ. ಎಷ್ಟು ಈಸಿಯಾಗಿ ಸುಟ್ಕೋಬೋದು. ತುಂಬಾ ಸಾಫ್ಟಾಗಿ ಬರುತ್ತೆ ಈ ಚಪಾತಿ. ನೋಡ್ತಾ ಇರ್ಬೋದು ಚಪಾತಿ ಎಷ್ಟು ಸಾಫ್ಟಾಗಿದೆ. ನಿಮಗೆ ಕಾಣುತ್ತಾ ಇಲ್ಲ ಅವನು ಚಪಾತಿ. 2 ಕಡೆನೂ ಚೆನ್ನಾಗಿ ಸುಟ್ಕೋಬೇಕು. ಈಗ ನೋಡಿ ಚಪಾತಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ.